ಥ್ಯಾಂಕ್ ಯು ಸರ್. ನಮ್ಮ ಮುಂದಿನ ಪ್ರಸ್ತುತಿ ಚಿರಂಜೀವಿ ಅಥರ್ವ ಶಾಂಡಿಲ್ಯ ಇವರಿಂದ. ನಗರದ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಪ್ರಥಮ PUC ವ್ಯಾಸಂಗ ಮಾಡುತ್ತಿರುವ ಅಥರ್ವ ಶಾಂಡಿಲ್ಯ ಕಳೆದ 7 ವರ್ಷಗಳಿಂದ ಶ್ರೀ ಸಾಯಿ ತೇಜಸ್ ಅವರಲ್ಲಿ ಹಾರ್ಮೋನಿಕಾ ಅಭ್ಯಾಸ ಮಾಡುತ್ತಿದ್ದಾರೆ. ಬರೋಡಾ ಕರ್ನಾಟಕ ಸಂಘ, ಜೇನುಗೂಡು ಸಹಕಾರ ಸಂಘ, ಅಬ್ಬಿಗೆರೆ ವಿಪ್ರ ಸಮಾನ ಮನಸ್ಕರ ಸಂಘ, ವಿಶ್ವಪ್ರಜ್ಞಾ ಅಕಾಡೆಮಿ ಬೆಂಗಳೂರು ಹಾಗೂ ಕೋಲ್ಕತ್ತಾದಲ್ಲಿ ನಡೆದ ಭಾರತೀಯ ಹಾರ್ಮೋನಿಕಾ ವಾದಕರ ಸಮ್ಮೇಳನಗಳು ಹೀಗೆ ಹಲವು ಪ್ರತಿಷ್ಠಿತ ವೇದಿಕೆಗಳಲ್ಲಿ ತಮ್ಮ ಹಾರ್ಮೋನಿಕಾ ವಾದನವನ್ನು ಪ್ರದರ್ಶಿಸಿದ್ದಾರೆ. ಸ್ವರ್ಮೋನಿಕಾ ಎಂಬ ಯೂಟ್ಯೂಬ್ ವಾಹಿನಿಯ ಮೂಲಕ ತಮ್ಮ ಹಾರ್ಮೋನಿಕಾ ಪ್ರಸ್ತುತಿಗಳನ್ನು ಕಲಾರಸಿಕರ ಜೊತೆ ಹಂಚಿಕೊಳ್ಳುತ್ತಿದ್ದಾರೆ. ಚಿರಂಜೀವಿ ಅಥರ್ವರಿಗೆ ಹಂಸನಾದ ಫೌಂಡೇಶನ್ ಪರವಾಗಿ ಆತ್ಮೀಯವಾದ ಸ್ವಾಗತ. ನಮಸ್ಕಾರ, ಶುಭ ಸಂಜೆ. ಇಂದು ನಾನು ಭಾರತೀಯ ಸಿನಿಮಾಗಳಲ್ಲಿ ಭಾರತೀಯ ಶಾಸ್ತ್ರೀಯ ಸಂಗೀತದ ಆಧಾರಿತ ಗೀತೆಗಳನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಓಂಕಾರವೇ ಸಂಗೀತದ ಮೊದಲ ರೂಪ. ಇಂದು ನನ್ನ ಮೊದಲನೇ ಪ್ರಸ್ತುತಿ ಓಂಕಾರನಾದನು, ಶಂಕರಾಭರಣಂ ಚಿತ್ರದಿಂದ ಆರಿಸಲಾಗಿದೆ. KV ಮಹಾದೇವನ್ ಅವರು ಶಂಕರಾಭರಣಂ ರಾಗದಲ್ಲಿ ಸಂಗೀತ ಸಂಯೋಜಿಸಿದ್ದಾರೆ. ವೇಟೂರಿ ಸುಂದರರಾಮಮೂರ್ತಿ ಅವರು ಸಾಹಿತ್ಯ ರಚಿಸಿದ್ದಾರೆ. ಈ ಗೀತೆಯು ಗಾನಗಂಧರ್ವ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಕಂಠದಿಂದ ಮೂಡಿಬಂದಿದೆ.
ಧನ್ಯವಾದಗಳು. ನನ್ನ ಮುಂದಿನ ಪ್ರಸ್ತುತಿ ಬೋಲೆರೆ ಪಪಿಹರ. ಗುಡ್ಡಿ ಚಿತ್ರದಿಂದ ಆರಿಸಲಾಗಿದೆ. ವಸಂತ್ ದೇಸಾಯಿ ಅವರು ಮಿಯಾಕಿ ಮಲ್ಹಾರ್ ರಾಗದಲ್ಲಿ ಸಂಗೀತ ಸಂಯೋಜಿಸಿದ್ದಾರೆ. ಗುಲ್ಜಾರ್ ಅವರು ಸಾಹಿತ್ಯ ರಚಿಸಿದ್ದಾರೆ. ಈ ಗೀತೆಯು ವಾಣಿ ಜಯರಾಮ್ ಅವರ ಕೋಗಿಲೆ ಕಂಠದಿಂದ ಮೂಡಿಬಂದಿದೆ. ಧನ್ಯವಾದಗಳು. ಈ ಪ್ರಪಂಚವು ದೇವರ ರಂಗಮಂಚ. ನಾವೆಲ್ಲರೂ ಅವನ ಪುತ್ಥಳಿ ಬೊಂಬೆಗಳು. ಅವನು ತೋರಿದ ಹಾದಿಯಲ್ಲಿ ನಾವು ನಡೆಯುತ್ತೇವೆ. ಅವನು ಹಾಕಿದ ತಾಳಕ್ಕೆ ನಾವು ಕುಣಿಯುತ್ತೇವೆ. ನನ್ನ ಮುಂದಿನ ಪ್ರಸ್ತುತಿ ಬೊಂಬೆಯಾಟವಯ್ಯ. ಶ್ರುತಿ ಸೇರಿದಾಗ ಚಿತ್ರದಿಂದ ಆರಿಸಲ್ಪಟ್ಟಿದೆ. ಟಿ ಜಿ ಲಿಂಗಪ್ಪ ಅವರು ಚಾರುಕೇಶಿ ರಾಗದಲ್ಲಿ ಸಂಗೀತ ಸಂಯೋಜಿಸಿದ್ದಾರೆ. ಚಿ ಉದಯಶಂಕರ್ ಅವರು ಸಾಹಿತ್ಯ ನೀಡಿದ್ದಾರೆ. ಈ ಗೀತೆಯ ಪ್ರಮುಖ ಆಕರ್ಷಣೆ ನಿಮ್ಮೆಲ್ಲರ ಅಚ್ಚುಮೆಚ್ಚಾದ ಅಣ್ಣವರ ಧ್ವನಿ.
ಧನ್ಯವಾದಗಳು. ಬೇಸಿಗೆಯ ಬರಗಾಲದ ಬಿಸಿಲಿನ ತಾಪದಲ್ಲಿ ಮಿಂದು ಬೆಂದು ರವಿಯ ಕೋಪವನ್ನು ಸಹಿಸುತ್ತಿದ್ದ ಜನರನ್ನು ಕಂಡು ಅವರನ್ನು ರಕ್ಷಿಸಲು ಬಂದಂತಹ ಗಾರುಡಿಗ ವರುಡನನ್ನು ಈ ಗೀತೆಯಲ್ಲಿ ಸೊಗಸಾಗಿ ವರ್ಣಿಸಲಾಗಿದೆ. ನನ್ನ ಮುಂದಿನ ಪ್ರಸ್ತುತಿ ಉಮಂಡ್ ಘುಮಂಡ್. 16ನೇ ಶತಮಾನದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕೃತಿಯಾಗಿರುವ ಈ ಗೀತೆಯ ರಚನೆಕಾರ ರಾಮತನು ಪಾಂಡೆ ಅಲಯಸ್ ಮಿಯಾ ತಾನ್ಸೇನ್ ಅವರು ತಾನೇ ರಚಿಸಿದ ಮಿಯಾಕಿ ಮಲ್ಹಾರ್ ರಾಗದಲ್ಲಿ ಸಂಯೋಜಿಸಿದ್ದಾರೆ. ಈ ಗೀತೆಯನ್ನು ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಇದನ್ನು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು ತಮ್ಮ ಸುಶ್ರಾವ್ಯ ಧ್ವನಿಯಲ್ಲಿ ಗಾಯನ ನೀಡಿದ್ದಾರೆ. ಈಗ ನಿಮ್ಮ ಮುಂದೆ ಉಮಂಡ್ ಘುಮಂಡ್.
ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ಜಬ್ ದೀಪ್ ಜಲೆಯಾನ. ಚಿತ್ ಚೋರ್ ಚಿತ್ರದ ಈ ಗೀತೆಯನ್ನು ರವೀಂದ್ರ ಜೈನ್ ಅವರು ಯಮನ್ ರಾಗದಲ್ಲಿ ರಚಿಸಿದ್ದಾರೆ. ಈ ಗೀತೆಯು ಡಾಕ್ಟರ್ KJ ಯೇಸುದಾಸ್ ಹಾಗೂ ಹೇಮಲತಾ ಅವರ ಗಾಯನದಿಂದ ಸುಶ್ರಾವ್ಯಗೊಂಡಿದೆ.
ಧನ್ಯವಾದಗಳು. ನಾನು 9ನೇ ವಯಸ್ಸಿಂದ ಹಾರ್ಮೋನಿಕಾ ಕಲಿಯೋಕ್ಕೆ ಶುರು ಮಾಡಿದೆ. ಮಧ್ಯದಲ್ಲಿ ನನ್ನ ಕೈಲಿ ಹಾರ್ಮೋನಿಕಾ ಆಗಲ್ಲ, ನಾನು ಹಾರ್ಮೋನಿಕಾ ನುಡ್ಸಲ್ಲ ಅಂತ 2 ವರ್ಷ ಹಾರ್ಮೋನಿಕಾ ನುಡ್ಸೋದು ಬಿಟ್ಟಿದ್ದೆ. ನಾನು ಹಾರ್ಮೋನಿಕಾ ನುಡ್ಸೋಕ್ಕೆ ಬಿಟ್ಟಿದ್ದರು, ನಮ್ಮ ಗುರುಗಳು ನನ್ನ ಕೈ ಬಿಡಲಿಲ್ಲ. ಅವರು ನನಗೆ ಬಹಳ ಪ್ರೋತ್ಸಾಹ ನೀಡಿದರು. ಅವರು ಅವತ್ತು ಕೊಟ್ಟಿದ್ದ ಪ್ರೋತ್ಸಾಹ ಹಾಗೂ ಸ್ಫೂರ್ತಿ ಆಮೇಲೆ ನನಗೆ ಪುನಃ ಹಾರ್ಮೋನಿಕಾ ಕಲಿಯೋಕ್ಕೆ ನಾಂದಿ ಆಯಿತು. ಸರಿಗಮ ಪದ ನಿಸ ನುಡ್ಸೋಕ್ಕೂ ಅಳ್ತಿದ್ದ ಆ ಅಥರ್ವನಿಂದ ಈ ಅಥರ್ವನವರೆಗೂ ಹರಿಸಿ ಬೆಳೆಸಿ ಹಾರೈಸಿ ನನ್ನ ಗುರುಗಳು ಶ್ರೀ ವಿದ್ವಾನ್ ಸಾಯಿ ತೇಜಸ್ ಚಂದ್ರಶೇಖರ್ ಅವರಿಗೆ ಕೋಟಿ ಕೋಟಿ ನಮನಗಳು. ಇಂದಿಗೆ ಈ ಪ್ರಸ್ತುತಿ ನಾನು ನನ್ನ ಗುರುಗಳಿಗೆ ಅರ್ಪಿಸುತ್ತೇನೆ. ಋತುಗಳ ರಾಜನಾದ ವರ್ಷ ಋತುವಿನ ಆಗಮನವನ್ನು, ವರುಣನ ರೌದ್ರ ಹಾಗೂ ವರ್ಚಸ್ಸನ್ನು ಈ ಗೀತೆ ವರ್ಣಿಸುತ್ತದೆ. ಈ ಕಾರ್ಯಕ್ರಮದ ಕೊನೆಯ ಪ್ರಸ್ತುತಿ ಬಂದಿಶ್ ಬ್ಯಾಂಡಿಟ್ಸ್ ವೆಬ್ ಸೀರೀಸ್ ಇಂದ ಆಯ್ದುಕೊಳ್ಳಲಾಗಿದೆ. ಶಂಕರ್ ಎಹ್ಸಾನ್ ಲಾಯ್ ಅವರು ಮೇಘಮಲ್ಹಾರ್ ರಾಗದಲ್ಲಿ ಸಂಗೀತ ಸಂಯೋಜಿಸಿದ್ದಾರೆ. ಸಮೀರ್ ಸಾವಂತ್ ಅವರು ಸಾಹಿತ್ಯ ರಚಿಸಿದ್ದಾರೆ. ಧನಂಜಯ್ ಮಹಸ್ಕರ್ ಅವರ ಧ್ವನಿಯಿಂದ ಮೂಡಿಬಂದಂತಹ ಗರಜ್ ಗರಜ್ ಈಗ ನಿಮ್ಮ ಮುಂದೆ.
ನಮ್ಮ ಪರಮ ಗುರುಗಳಾದ ಶ್ರೀಮತಿ ವಿದುಷಿ ರೂಪಾ ಶ್ರೀಧರ್ ಅವರು ಅಥರ್ವ ಅವರಿಗೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿ. ಹಾಗೂ ಅಥರ್ವ ಅವರ ತಂದೆ ತಾಯಿ ಶ್ರೀ ನವೀನ್ ಹಾಗೂ ಶ್ರೀಮತಿ ರೇಖಾ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ 3 ಪ್ರೋಗ್ರಾಮ್ಗಳು ಭಾಳ ಚೆನ್ನಾಗಿತ್ತು, ಭಾಳ ಅನುಭವವೇದ್ಯವಾಗಿತ್ತು. ಕೇಳೋಕ್ಕೆ ತುಂಬ ಒಂಥರ ಬೇರೆ ಲೋಕಕ್ಕೆ ಹೋದಂಗಿತ್ತು. ಶೇಷಾದ್ರಿ ರಾಮಕೃಷ್ಣನ್ ಸರ್ ಮೊದಲಿಗೆ ಅವ್ರು ಆರಿಸ್ಕೊಂಡಿದ್ದ ಐಟಮ್ಗಳು ಖಂಡಿತ ನಮ್ಮನ್ನು ಈ ಲೋಕದಲ್ಲಿ ಇರೋಕ್ಕೆ ಬಿಡಲಿಲ್ಲ, ಬೇರೆ ಲೋಕಕ್ಕೆ ಕೊಂಡೊಯ್ತು. ತುಂಬ ಚೆನ್ನಾಗಿದೆ ಕೈಗುಣ, ತುಂಬ ಚೆನ್ನಾಗಿ ನುಡಿಸಿದ್ರಿ, ತುಂಬ ಸಂತೋಷ ಆಯಿತು ಕೇಳೋದಕ್ಕೆ. 2ನೇ ಪ್ರೋಗ್ರಾಮು ಅಶೋಕ್ ಸೇನ್ ಗುಪ್ತಾ ಸರ್, ನಮ್ಮ ಬೆಂಗಾಲವರು ಅಂತಂದರೆ ಒಂದು ಸ್ಪೆಷಲ್ ಅಫೆಕ್ಷನ್ ಫಾರ್ ಮ್ಯೂಸಿಕ್ ಇರುತ್ತೆ. ನಾನು ಕಲ್ಕತ್ತಲ್ಲಿ ಬೆಳೆದವಳು, ಅದರಿಂದ ಆಥೆಂಟಿಕ್ಕಾಗಿ ಹೇಳ್ತಾ ಇದ್ದೀನಿ. ಅವ್ರು ಆರಿಸ್ಕೊಂಡಿದ್ದ ಹಾಡುಗಳ ಜೊತೆಗೆ ಅವ್ರು ಅನುಭವಿಸ್ಕೊಂಡು ನುಡಿಸಿದ್ದು ಅದು ದೃಷ್ಟಿಗೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ, more than the ears, the eyes enjoy a lot. So when they are put together, the experience is divine. So ತುಂಬ ಚೆನ್ನಾಗಿತ್ತು ಸೇನ್ ಗುಪ್ತಾ ಅವ್ರು ನುಡಿಸಿದ್ದು. ಅವ್ರ ಸೆಲೆಕ್ಷನ್ಸ್, ಒನ್ಸ್ ಅಗೈನ್ ಐ ಹ್ಯಾವ್ ಟು ಕಮೆಂಡ್ ದ ಸೆಲೆಕ್ಷನ್ಸ್ ಆಫ್ ದ ಸಾಂಗ್ಸ್ ಟೇಕ್ ದ ಚಾರ್ಮ್. ದಟ್ಸ್ ವೈ ಇಟ್ ವಾಸ್ ಸೋ ಚಾರ್ಮಿಂಗ್, ಇಟ್ ವಾಸ್ ಸೋ ಬ್ಯೂಟಿಫುಲ್, ಇಟ್ ವಾಸ್ ಲವ್ಲಿ ಟು ಹಿಯರ್. ಕಂಗ್ರ್ಯಾಚುಲೇಷನ್ಸ್ ಸರ್, ಇಟ್ ವಾಸ್ ವೆರಿ ನೈಸ್. ಇದು ಒಂದು ಲೋಕ. ಮತ್ತೆ ನಾವು ಪ್ರವೇಶ ಮಾಡಿದ್ದು ಅನ್ಎಕ್ಸ್ಪೆಕ್ಟೆಡ್ ಲೋಕ. ಪ್ಲೀಸ್ ಪಾರ್ಡನ್ ಮೀ, ಪ್ಲೀಸ್ ಫರ್ಗಿವ್ ಮೀ, ಐ ಹ್ಯಾವ್ ಎ ಲಿಟಲ್ ಬಿಟ್ partial to classical music. I have to be, okay. ಅಷ್ಟು ಶುದ್ಧವಾಗಿ ಕ್ಲಾಸಿಸಿಸಮು ಮೋತಾರ್ಗನ್ನಲ್ಲಿ ತರಲಿಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ನಾವು ವೀಣೆಯಲ್ಲಿ ನುಡಿಸೋವಾಗಲೇ ಆ ಶಬ್ದ ಬ್ರೇಕಾಗಿ ಕಂಟಿನ್ಯೂಟಿ ಬರೋದು ಎಷ್ಟು ಕಷ್ಟ ಇದೆ. ಇಷ್ಟು ಪುಟಾಣಿ ಇನ್ಸ್ಟ್ರೂಮೆಂಟ್ನಲ್ಲಿ ಕ್ಲಾಸಿಕಲ್ ಟಚಸ್ಸು ತರಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ಗೊತ್ತು. ಪುಟಾಣಿ ಅಥರ್ವ ಅವನು ಆರಿಸ್ಕೊಂಡಿದ್ದ ಹಾಡುಗಳು ಒಂದಕ್ಕಿಂತ ಕಾಂಪ್ಲಿಕೇಟ್ ಆಗ್ತಾ ಹೋಯಿತು. ಇದು ಚೆನ್ನಾಗಿ ನುಡಿಸಿದ್ದಾನೆ ಅಂದ್ಕೊಳ್ಳೋಷ್ಟೊತ್ತಿಗೆ ಮತ್ತೊಂದು ಚಾಲೆಂಜು, ಅದು ಚೆನ್ನಾಗಿದೆ ಅನ್ನೋಷ್ಟಕ್ಕೆ ಆ ರಾಗನೇ ಚಾಲೆಂಜು. ಈ ಥರ ಒಂದು ಅಥರ್ವನ ಸಾಧನೆ, ಅಥರ್ವನ ಪ್ರೊಡಕ್ಷನ್ ಆಫ್ ಸೌಂಡು, ಆಮೇಲೆ ಆತ ಯೂಸ್ ಮಾಡಿದ್ದ ವ್ಯಾಂಪಿಂಗು,
ಆಮೇಲೆ ಆ ಮೂಮೆಂಟು ವಂಡರ್ಫುಲ್, ಎಥರಲ್. ಇಂಥ ಒಂದು ಮಗುನ 2 ವರ್ಷ ಮುನಿಸ್ಕೊಂಡು ಹೋಗಿದ್ದಂಥ ಮಗುನ ಹಿಡ್ಕೊಂಡು ಬಂದು ಮತ್ತೆ ದಾರಿಗೆ ಕೂಡಿಸಿ ಅದನ್ನು ಇಷ್ಟು ಚೆನ್ನಾಗಿ ಟ್ರೈನ್ ಮಾಡಿ ಕೂತ್ಕೊಂಡು ಆನಂದ ತಾನೂ ಪಟ್ಟು ನಮ್ಮನ್ನೂ ಪಡಿಸಿದ ಈ ಮಹಾನ್ ಸಾಯಿ ತೇಜಸ್ಗೆ ಆಶೀರ್ವಾದಗಳ ಸುರಿಮಳೆ ನಿಮ್ಮೆಲ್ಲರದು ಇರಲಿ ನಂದರ ಜೊತೆಗೆ. ಸೊ once again the expectation of Sai Tejas' programs is sky high. ಹೇಗಿರುತ್ತೆ ಅಂತ ನಾವು ತುಂಬ ಹೈ ಇದಿಟ್ಕೊಂಡು ಬಂದಿರ್ತೀವಿ, ಡಿಸಪಾಯಿಂಟ್ ಮಾಡಲ್ಲ ನನ್ನ ಶಿಷ್ಯ. So God bless Sai Tejas for putting together such a wonderful program. God bless all of you audiences who were throbbing with each and every song. Without you, it wouldn't have been complete. So, God bless all of you. Good night. Shubharatri. ಜೈ ಹಾರ್ಮೋನಿಕಾ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಲಾವಿದರಾದಂತಹ ಶ್ರೀ ಶೇಷಾದ್ರಿ ಸರ್, ಅಶೋಕ್ ಸರ್ ಆ್ಯಂಡ್ ಮೈ ಡಿಯರ್ ಅಥರ್ವ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ವಂಡರ್ಫುಲ್ ಕಾನ್ಸರ್ಟ್. ಪ್ರತಿ ಸಲನೂ ಹಾರ್ಮೋನಿಕಾ ಪ್ಲೇಯರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಟೆಕ್ನಿಕಲ್, ಯಾಕೆಂದರೆ ಕೆಲವು ನಾನ್ ಹಾರ್ಮೋನಿಕಾ ಪ್ಲೇಯರ್ಸ್ ಕೂಡ ಬಂದಿರ್ತೀರ. ಏನು ನಡೀತು ಸ್ಟೇಜ್ ಮೇಲೆ ಅಂತ ಕೇಳಿ ಆನಂದಪಟ್ಟು ಮನೆಗೆ ಹೋಗಿ ಎಂಜಾಯ್ ಮಾಡ್ತೀರಾ, ಬಟ್ ಸ್ಟೇಜ್ ಮೇಲೆ ಏನಾಯಿತು ಅಂತ ನಿಮಗೆ ಗೊತ್ತಿರಲ್ಲ. ಶೇಷಾದ್ರಿ ಸರ್ ಮತ್ತು ಅಶೋಕ್ ಸರ್ ಅವರವರ ಕ್ಷೇತ್ರಗಳಲ್ಲಿ ಬಹಳ ಹೆಸರು ಮಾಡಿದಂಥವರು. ಶೇಷಾದ್ರಿ ಸರ್ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಬಹಳ ದೊಡ್ಡ ಹುದ್ದೆಯಲ್ಲಿ ಇದ್ದು ಈಗ ನಿವೃತ್ತಿ ಹೊಂದಿರೋರು. ಇವಾಗ ಇತ್ತೀಚೆಗೆ ಫ್ಯೂ ಇಯರ್ಸ್ ಅಗೋಯಿಂದ ಅವರು ಹಾರ್ಮೋನಿಕಾ ಶುರು ಮಾಡಿದ್ದು. ಆದರೆ ಎಷ್ಟು ಚೆನ್ನಾಗಿ, ಎಷ್ಟು ಸ್ವೀಟಾಗಿ ಅವರು ನುಡಿಸಿದ್ರು ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿಂದ ಏನೋ ನುಡ್ಸ್ಕೊಂಬಂದಿರೋ ಥರ ಇತ್ತು. ಅದು ಇವಾಗ ಶುರು ಮಾಡಿರೋದು ಅಂತ ಏನೂ ಅನ್ನಿಸ್ಲೇ ಇಲ್ಲ. ನಮ್ಮ ಗುರುಗಳು ಹೇಳ್ದಂಗೆ ಅವರು ಆಯ್ಕೆ ಮಾಡ್ಕೊಂಡಿದ್ದಂಥ ಹಾಡುಗಳು ಅದೇ ಥರ ಇತ್ತು. ಬಹಳ ಕ್ಯೂಟಾಗಿರ್ತಕ್ಕಂಥ ಹಾಡು, ದಿಲ್ ತಡಪ್ ತಡಪ್. ಸೊ ಈ ಥರ ಹಾಡುಗಳು ಹಾರ್ಮೋನಿಕಾಗೆ ಹೇಳಿ ಮಾಡಿಸಿದಂಥ ಹಾಡುಗಳು ಕೆಲವು ಬಹಳ ಸೊಗಸಾಗಿ, ಬಹಳ ತುಂಬ ಶ್ರದ್ಧೆಯಿಂದ ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಶೇಷಾದ್ರಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಕ್ಸೆಪ್ಟಿಂಗ್ ಅವರ್ ಇನ್ವಿಟೇಷನ್ ಟು ಪರ್ಫಾರ್ಮ್ ಟುಡೇ. ಅಶೋಕ್ ಸರು ಅವರು ಚಿಟ್ಟೆಗಳ ಹಿಂದೆ ಹೋಗ್ತಾ ಇರ್ತಾರೆ. ಲಿಟ್ರಲಿ ಹಿ ಈಸ್ ಬಿಹೈಂಡ್ ಬಟರ್ಫ್ಲೈಸ್. ಸೊ ಅಂಥದ್ರಲ್ಲಿ ಯಾವುದೋ ಕಾಡು, ಯಾವುದೋ ಎಲ್ಲೆಲ್ಲೋ ವೆಸ್ಟರ್ನ್ ಘಾಟ್ಸು ಅಂತೆ, ನಾರ್ತ್ ಈಸ್ಟ್ ಇಂಡಿಯಾ ಅಂತ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಅಂಥದ್ರಲ್ಲಿ ಅದೆಲ್ಲ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಒಳ್ಳೆ ಲಿಸ್ಟನ್ನು ತಯಾರು ಮಾಡಿಕೊಂಡು ಬಹಳ ಚೆನ್ನಾಗಿ ನುಡಿಸಿದ್ದಾರೆ. ಅಶೋಕ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ accepting our invitation to perform. ಅಥರ್ವ ಬಗ್ಗೆ ಹೇಳಬೇಕು ಅಂದರೆ ಅವನು ತುಂಬ ಸೈಲೆಂಟ್ ಹುಡುಗ. ಅವನು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಾತಾಡೋ ತುಂಬ ಸೈಲೆಂಟಾಗಿದ್ದರೆ ನಡೆಯಲ್ಲ ಅಂತ ಹೇಳ್ತಾನೆ ಇರ್ತೀನಿ. ಆದರೆ ಅವನಿವತ್ತು ಅವನ ನುಡಿಸಾಣಿಕೆಯಲ್ಲಿ ತೋರಿಸಿದ್ದಾನೆ ಅವನು ಏನು ಅಂತ. ಇವತ್ತು ಅವನು ಆಯ್ಕೆ ಮಾಡಿಕೊಂಡಿದ್ದಂತಹ ಶಂಕರಾಭರಣ ರಾಗ, ಐ ವಾಸ್ ಲಿಟ್ರಲಿ ಇನ್ ಟಿಯರ್ಸ್. ಬಿಕಾಸ್ ಎಲ್ಲರೂ ಆ ಫಿಲ್ಮ್ ನೋಡಿರ್ತೀರ, ಆ ಹಾಡು ನೋಡಿರ್ತೀರ, ಪಿಕ್ಚರೈಸೇಷನ್ ನೋಡಿರ್ತೀರ. ಸೊ ಎಂಥವ್ರಿಗೂ ಕಣ್ಣೀರು ಬಂದೇ ಬರುತ್ತೆ. ಸೊ ಅಂಥದ್ರಲ್ಲಿ ಈ ಶಂಕರಾಭರಣ ರಾಗ, ನಾರ್ಮಲಾಗಿ ನಾವು ಹಾರ್ಮೋನಿಕನಲ್ಲಿ ಶಂಕರಾಭರಣ ನುಡಿಸ್ತೀವಿ, ಸ್ಕೇಲ್ ನುಡಿಸ್ತೀವಿ ಅಷ್ಟೇ, ರಾಗ ಬರಲ್ಲ ಅದರೊಳಗೆ. ರಾಗ ಬರಬೇಕು ಅಂದರೆ ಅದಕ್ಕೆ ಆ ಸ್ವರದ್ದು ಗಮಕಗಳನ್ನೆಲ್ಲ ನುಡಿಸ್ಬೇಕು, ಎಷ್ಟು ನುಡಿಸ್ಬೇಕು, ಎಲ್ಲಿ ನುಡಿಸ್ಬೇಕು. ಆಮೇಲೆ ಕೆಲವು ಕಡೆ ಕ್ರೊಮ್ಯಾಟಿಕ್ ಸ್ವರಗಳು ಬರುತ್ತೆ, ಶಂಕರಾಭರಣದಲ್ಲಿ ಬರಲ್ಲ. ಆದರೆ ನಾವು ಹಾರ್ಮೋನಿಕಲ್ಲಿ ನುಡಿಸ್ಬೇಕಾದ್ರೆ ಅದನ್ನು ನುಡಿಸ್ಲೇಬೇಕು. ಎಷ್ಟು ನುಡಿಸ್ಬೇಕು, ಅಲ್ಲಿ ಎಲ್ಲಿ ಸಾಧಾರಣ ಗಾಂಧಾರ ಸೌಂಡ್ ಆಗಬಾರ್ದು, ಇದೆಲ್ಲ ಬಹಳ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ತುಂಬ ಇದೆ. ಅಂಥದ್ರಲ್ಲಿ ಈ ಶಂಕರಾಭರಣ ರಾಗ, ನಾರ್ಮಲಿ ಎಲ್ಲ ಹಾಡುಗಳು
ಈ ಹಳೆ ಕಾಲದ ಹಾಡುಗಳೆಲ್ಲ ಸುಮಾರು ಅದೇ ರಾಗದಲ್ಲಿರುತ್ತೆ, ಆದರೆ ಶಂಕರಾಭರಣ ರಾಗದಲ್ಲಿರಲ್ಲ, ಆ ಸ್ಕೇಲಲ್ಲಿರುತ್ತೆ, ವೆಸ್ಟರ್ನ್ ಸ್ಕೇಲಲ್ಲಿ. ಆದರೆ ಆ ರಾಗದ ಒಂದು ಗಾಂಭೀರ್ಯತೆಯನ್ನು ಇವತ್ತು ಎಷ್ಟು ಚೆನ್ನಾಗಿ ನುಡಿಸಿದ್ದಾನೆ ಅಂದರೆ ಐ ಡೋಂಟ್ ಹ್ಯಾವ್ ವರ್ಡ್ಸ್. ಅಥರ್ವ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ವಂಡರ್ಫುಲ್ ಪ್ಲೇಯಿಂಗ್. ಆಮೇಲೆ ಅವನು ಆಯ್ಕೆ ಮಾಡ್ಕೊಂಡಿದ್ದಂತಹ ಎಲ್ಲ ಹಾಡೂ ಅಷ್ಟೇ, ಎಸ್ಪೆಷಲಿ ಚಾರುಕೇಶಿ ರಾಗದ್ದು. ಚಾರುಕೇಶಿ ಹಾರ್ಮೋನಿಕಾ ನುಡಿಸೋದು ತುಂಬ ಕಷ್ಟ, ಯಾಕೆಂದರೆ ಅದರೊಳಗೆ ಶುದ್ಧ ದೈವತ ಬರುತ್ತೆ, ಆಮೇಲೆ ಕೈಶಿಕಿ ನಿಷಾದ, ದ 1 ಆ್ಯಂಡ್ ನೀ 2 ಅಂತ ನಾವು ಹೇಳ್ತೀವಿ. ಸೊ ಇದೆರಡು ಪಕ್ಕದಲ್ಲಿ ನುಡಿಸೋದು ಬಹಳ ಕಷ್ಟ ಹಾರ್ಮೋನಿಕಲ್ಲಿ. ಬೋತ್ ಆರ್ ಕ್ರೊಮ್ಯಾಟಿಕ್ ನೋಟ್ಸ್. ನೀವು ಅಬ್ಸರ್ವ್ ಮಾಡಿರ್ಬೋದು, ರೈಟ್ ಸೈಡಲ್ಲಿ ಅವರು ದೇವರ್ ಆಪ್ರೇಟಿಂಗ್ ಬಟನ್ ಕೈಂಡ್ ಆಫ್ ಅ ಥಿಂಗ್, ದಟ್ ಈಸ್ ಕಾಲ್ಡ್ ಅ ಸ್ಲೈಡರ್. ಸೊ ಆ ಸ್ಲೈಡರ್ ಆಪ್ರೇಟ್ ಮಾಡೋದು ತುಂಬ ತುಂಬ ಕಷ್ಟ. ಚಾರುಕೇಶಿ ಫಸ್ಟ್ ಹಾಫ್ ಸರಿ ಗಮ, ದಿಸ್ ಇಸ್ ಓಕೆ, ಪದ ನೀಸ, ಇದು ಕಷ್ಟ. ಈ ಪದ ನೀಸ ರೇಂಜ್ ತುಂಬ ಕಷ್ಟ ಇದೆ. ಅದನ್ನು ಕೂಡ ಸ್ಪೀಡಲ್ಲಿರ್ಬೋದು ಅಥವಾ ಕ್ಲಾರಿಟಿಲಿರ್ಬೋದು ಎಷ್ಟು ಅದ್ಭುತವಾಗಿ ನುಡಿಸಿದೆ ಅಥವಾ ಥ್ಯಾಂಕ್ ಯು ಸೋ ಮಚ್. ಮತ್ತು ಮಿಕ್ಕಿದ 4 ಹಾಡುಗಳ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಎಲ್ಲರೂ ಆ ಸ್ಪೀಡಲ್ಲೇ ಐ ಥಿಂಕ್ ಎಲ್ಲರೂ ಕಳೆದೋದ್ರು ಅನಿಸುತ್ತೆ. ಸೊ ಅಷ್ಟು ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಅವ್ನು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾನೆ, ಎಲ್ಲದಕ್ಕೂ ಅದೇ ಇಂಪಾರ್ಟೆಂಟ್. ಆ ಪ್ರಾಕ್ಟೀಸ್ ಶ್ರದ್ಧೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರಲ್ಲ, ದಟ್ ವಿಲ್ ಪೇ ಆಫ್ ಲೈಕ್ ದಿಸ್ ಆನ್ ಸ್ಟೇಜ್. ಸೊ ಹಾಗಾಗಿ ಐ ಥಿಂಕ್ ದಿಸ್ season 13 is going to be very special. All the 3 artists have done a very good job. Thank you all the 3 artists. Thank you so much. ಎಂದಿನಂತೆ ಆಶೀರ್ವಾದ ಮಾಡಲಿಕ್ಕೆ ನನ್ನ ಪೂಜ್ಯ ಗುರುಗಳು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆಂಟಿ. ಹಾಗೆ ಹಾರ್ಮೋನಿಕಾ ಕ್ಲಬ್ನ ಅನೇಕ ಸದಸ್ಯರು, ಕಿರಣ್ ಸರ್ ನಮ್ಮ ಹಂಸನದ ಫೌಂಡೇಶನ್ನ ರಾಗಮಾಲಿಕಾ ಪ್ರಶಸ್ತಿ ಪುರಸ್ಕೃತರವರು, ಮೊದಲನೆಯ ವರ್ಷದ ರಾಗಮಾಲಿಕಾ ಪ್ರಶಸ್ತಿ ಪುರಸ್ಕೃತರು ಅವ್ರು ಬಂದಿದ್ದಾರೆ. ಲೆಫ್ಟಿನೆಂಟ್ ಕರ್ನಲ್ ರಮೇಶ್ ರಾಮಯ್ಯ ಸರ್ ಬಂದಿದ್ದಾರೆ, ಕೃಷ್ಣನ್ ಸರ್ ಬಂದಿದ್ದಾರೆ, ದಿವಾಕರ್ ಸರ್ ಬಂದಿದ್ದಾರೆ, ಬಹಳಷ್ಟು ಜನ, ರಾಜೀವ್ ಸರ್ ಬಂದಿದ್ದಾರೆ. ರಾಜೀವ್ ಸರ್ ಇವಾಗ ಹಂಸನದ ಮೆಂಬರೇನೆ, ಸೊ ಅವ್ರು ನಾನು ಸ್ಪೆಷಲಾಗಿ ಏನು ಹೇಳಬೇಕಾಗಿಲ್ಲ. ಸೊ ಬಹಳಷ್ಟು ಜನ ಹಾರ್ಮೋನಿಕಾ ಕಲಾವಿದರು ಬಂದಿದ್ದೀರಾ ನಿಮ್ಮ ಫ್ರೆಂಡ್ಸ್ನ ಎನ್ಕರೇಜ್ ಮಾಡೋಕ್ಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ಇವತ್ತಿನ ಸೌಂಡ್ ಸಿಸ್ಟಮ್ನಲ್ಲಿ ರವಿ ಅವರು ನೆರವಾಗಿದ್ದಾರೆ, ಥ್ಯಾಂಕ್ ಯು ರವಿ ಸರ್. ಆಮೇಲೆ ವಿಡಿಯೋಗ್ರಫಿನಲ್ಲಿ ಟೆಂಪಲ್ ಸೌಂಡ್ಸ್ ಬೆಂಗಳೂರು ಇವರು ನೆರವಾಗಿದ್ದಾರೆ, ಥ್ಯಾಂಕ್ ಯು. ಹಾಗೆ ಇವತ್ತು ಟಿಕೆಟ್ ಕೌಂಟರ್ನಲ್ಲಿ ನಮಗೆ ಸಹಾಯ ನೀಡಿದಂಥವರು ನನ್ನ ಶಿಷ್ಯರು ಸ್ಕಂದ ಮತ್ತು ಪ್ರಜ್ವಲ್, ಇಬ್ಬರಿಗೂ ಧನ್ಯವಾದಗಳು. ಬ್ಯಾಕ್ ಸ್ಟೇಜ್ನಲ್ಲಿ ಆದ್ಯ ಮತ್ತು ಇವತ್ತಿನ ನಿರೂಪಣೆಯನ್ನು ಮಾಡಿದಂತಹ ವಿವೇಕ್, ನನ್ನ ಶಿಷ್ಯ ವಿವೇಕ್, ಥ್ಯಾಂಕ್ ಯು ಸೋ ಮಚ್ ವಿವೇಕ್. ಸೇವಾ ಸದನ ನಾಗರಾಜ್ ಸರ್, ರವಿ ಸರ್, ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಹಾರ್ಮೋನಿಕಾ ಹಂಸನದ ಫೌಂಡೇಶನ್ ಅರ್ಪಿಸುವ ರೀಡ್ಸ್ ಆ್ಯಂಡ್ ರಾಗಾಸ್ ಕಾರ್ಯಕ್ರಮ ಇದೇ ಸಭಾಂಗಣದಲ್ಲಿ ನಡೀತಾ ಇರುತ್ತೆ. ವರ್ಷಕ್ಕೆ 2 ಸಲ ಮಾಡ್ತೀವಿ. ಈ ವರ್ಷದ್ದು ಸದ್ಯಕ್ಕೆ ಮುಗಿದಿದೆ, ಮುಂದಿನ ವರ್ಷವೂ ಮಾಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನಾವು ಹಂಸನದ ಫೌಂಡೇಶನ್ ಅಂತ ನಮ್ಮ ಹ್ಯಾಂಡಲು, ಅಲ್ಲಿ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ, ಯಾವಾಗ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಅಂತ. ಸೊ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ಜೈ ಹಾರ್ಮೋನಿಕಾ. ಥ್ಯಾಂಕ್ ಯು ಸೋ ಮಚ್. Hamsanada students, please come on stage for a group photograph.